Hey everyone, welcome to my channel Vibha Kashyap. Hello kids, welcome back to my channel. In previous video, we have learned about Vattakshara in detail. In this video, we will learn about Sajati, Vijati, in Vijati Vattakshara, including Arkavattu and some textbook exercises. So let's get started. First one, Sajati ಒತ್ತಕ್ಷರ. ಸಜಾತಿ ಒತ್ತಕ್ಷರ ಅಂದರೆ ವ್ಯಂಜನಕ್ಕೆ ಅದೇ ವ್ಯಂಜನ ಸೇರಿ ಆಗುವ ಅಕ್ಷರಗಳು. ಇನ್ ಸಿಂಪಲ್, ಕಾನ್ಸೋನೆಂಟ್ ಪ್ಲಸ್ ಸೇಮ್ ಕಾನ್ಸೋನೆಂಟ್. ಉದಾಹರಣೆ, ಕಾಗೆ ಒತ್ತು ಕಾವತ್ತು, ಕಾಗೆ ಇಲ್ಲಿ ಕೊಟ್ಟಿರೋದು ಕಾವತ್ತು. ಎಕ್ಸಾಂಪಲ್ ಅಕ್ಕ. ಟಾಗೆ ಒತ್ತು ಟಾವತ್ತು, ಇಲ್ಲಿ ಟಾಗೆ ಕೊಟ್ಟಿರೋದು ಕೂಡ ಟಾವತ್ತು. ಎಕ್ಸಾಂಪಲ್ ಕಟ್ಟಡ. ವಿ ವಿಲ್ ರೀಡ್ ಸಮ್ ಮೋರ್ ಎಕ್ಸಾಂಪಲ್. ಫಸ್ಟ್ ಒನ್, ಹಕ್ಕು. ಇಲ್ಲಿ ಕಾಗೆ ಕಾವತ್ತು, ಪಟ್ಟಿ ಟಾಗೆ ಟಾವತ್ತು, ಅತ್ತೆ ಟಾಗೆ ತಾವತ್ತು, ಅಜ್ಜಿ ಜಾಗೆ ಜಾವತ್ತು, ಕಿತ್ತಳೆ ತಾಗೆ ತಾವತ್ತು. All these words have same vattu. So Sajati means same vattakshara. Second one, Vijati vattakshara. ವಿಜಾತಿ ಒತ್ತಕ್ಷರ ಅಂದರೆ ವ್ಯಂಜನಕ್ಕೆ ಬೇರೆ ವ್ಯಂಜನ ಒತ್ತು ಸೇರಿ ಆಗುವ ಅಕ್ಷರಗಳು. ಇನ್ ಸಿಂಪಲ್, ಕಾನ್ಸೋನೆಂಟ್ ಪ್ಲಸ್ ಡಿಫರೆಂಟ್ ಕಾನ್ಸೋನೆಂಟ್. ಉದಾಹರಣೆ, ರಕ್ತ. ಇಲ್ಲಿ ರಾ ಕಾಗೆ ಕೊಟ್ಟಿರೋದು ತಾವತ್ತು. ವ್ಯಕ್ತಿ, ವಾಗೆ ಯಾವತ್ತು, ಕಾಗೆ ಕಾವತ್ತು. ಇದು ವಿಜಾತಿ. ವಿ ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್. ಪಾಗೆ ಕೊಂಬು ಪೂ, ತಾಗೆ ರಾವತ್ತು ಪುತ್ರ. ಭಾ ಕಾಗೆ ಗುಡಿಸು ಕಿ, ತಾವತ್ತು ಭಕ್ತಿ. ಸಾಗೆ ವಾವತ್ತು ಸ್ವ, ರ. ಪಾಗೆ ಇಳಿಪ ರಾವತ್ತು ನಿ, ಪ್ರಾಣಿ. These words have different vattu. So Vijati means different consonant vattu. We'll move on to next topic, Arkavattu ಒತ್ತಕ್ಷರ. ಅರ್ಕಾವತ್ತು ಕೂಡ ವಿಜಾತಿ ಒತ್ತಕ್ಷರ. ಇದು ಬರೆಯೋ ಚಿಹ್ನೆ ಈ ರೀತಿ ಇರುತ್ತೆ. ವ್ಯಂಜನಗಳಿಗೆ ರಾ ಸೌಂಡ್ ಬಂದಾಗ ನಾವು ಈ ಚಿಹ್ನೆನ ಬಳಸ್ತೀವಿ. ಇದು ಕನ್ನಡ ಗ್ರಾಮರಲ್ಲಿ ಒಂದು ಇಂಪಾರ್ಟೆಂಟ್ ಸೈನ್. ಯಾವುದೇ ವ್ಯಂಜನಕ್ಕೆ ಮೊದಲು ರಾ ಸೌಂಡ್ ಬಂದು ಸೇರಿದಾಗ ಅರ್ಕಾವತ್ತಕ್ಷರಗಳನ್ನ ಒತ್ತಕ್ಷರ ಕೊಡಬೇಕು. ಎಕ್ಸಾಂಪಲ್, ಸೂರ್ಯ. ಇಲ್ಲಿ ನೋಡಿ, ಯಾ ಮೊದಲೇ ರಾ ಸೌಂಡ್ ಬರ್ತಾ ಇದೆ. ಯಾ ಮೊದಲೇ ರಾ ಸೌಂಡ್ ಬರ್ತಾ ಇದೆ, ಸೂರ್ಯ. ಹಾಗಾಗಿ ಒತ್ತಕ್ಷರ ಅರ್ಕಾವತ್ತು. ಇನ್ನೊಂದು ಧರ್ಮ. ಇಲ್ಲಿ ಮಾ ಹೇಳೋ ಮೊದಲೇ ರಾ ಸೌಂಡ್ ಬರ್ತಾ ಇದೆ. ಹಾಗಾಗಿ ಒತ್ತಕ್ಷರ ಅರ್ಕಾವತ್ತು, ಧರ್ಮ. ವಿ ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಪರ್ವತ, ಪರ್ವತ. ದರ್ಪ, ದರ್ಪ. ಗರ್ವ, ಗರ್ವ. ಘರ್ಜನೆ, ಘರ್ಜನೆ. So the rule of Arkavattu ಒತ್ತಕ್ಷರ is, if ra sound precedes another consonant, ra sound comes first. Children will take some textbook exercises and some exam related questions. The most compulsory question, ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ ಪದಗಳನ್ನು ವಿಂಗಡಿಸಿ. ಮೀನ್ಸ್ ಸಪರೇಟ್ ಸಜಾತಿ ಅಂಡ್ ವಿಜಾತಿ ಒತ್ತಕ್ಷರ ವರ್ಡ್ಸ್. ಸಿ ಹಿಯರ್ ಐ ಹ್ಯಾವ್ ಟೇಕನ್ ಸಮ್ ವರ್ಡ್ಸ್. ಇಲ್ಲಿ ಕೆಲವು ಪದಗಳಿವೆ. ಸೊ ಫಸ್ಟ್ ವಿ ನೀಡ್ ಟು ಮೇಕ್ ದ ಕಾಲಮ್
to separate Sajati and Vijati Ottashara. First one, Kattada. Kattada Sajati Ottashara. Tage Tavattu ide. Second one, Matsara. Matsara ವಿಜಾತಿ ಒತ್ತಕ್ಷರ ಯಾಕಂದ್ರೆ ತಾಗೆ ಸಾವತ್ತು ಇದೆ. ಥರ್ಡ್ ಒನ್ ಮುತ್ತು. ಮುತ್ತು ಸಜಾತಿ ಒತ್ತಕ್ಷರ ತಾಗೆ ಅದೇ ತಾವತ್ತು ಇದೆ. ಫೋರ್ತ್ ಒನ್ ವರ್ತನೆ. ವರ್ತನೆ ವಿಜಾತಿ ಒತ್ತಕ್ಷರ ತಾಗೆ ಬಂದಿರೋದು ಇಲ್ಲಿ ಅರ್ಕಾವತ್ತು. ಫಿಫ್ತ್ ಒನ್ ಜಾತ್ರೆ. ಜಾತ್ರೆ ಮತ್ತೆ ವಿಜಾತಿ ಒತ್ತಕ್ಷರ ಇಲ್ಲಿ ತಾಗೆ ರಾವತ್ತು ಬಂದಿದೆ. ಸಿಕ್ಸ್ತ್ ಒನ್ ಅಜ್ಜ. ಅಜ್ಜ ಅಜ್ಜ ಸಜಾತಿ ಒತ್ತಕ್ಷರ ಯಾಕಂದ್ರೆ ಜಾಗೆ ಬಂದಿರೋದು ಜಾವತ್ತು. ಸೆವೆಂತ್ ಒನ್ ಭಸ್ಮ. ಭಸ್ಮ ವಿಜಾತಿ ಒತ್ತಕ್ಷರ ಇಲ್ಲಿ ಸಾಗೆ ಮಾವತ್ತು ಬಂದಿದೆ. ಏಯ್ತ್ ಒನ್ ಅಡ್ಡ. ಅಡ್ಡ ಸಜಾತಿ ಒತ್ತಕ್ಷರ ಯಾಕಂದ್ರೆ ಡಾಗೆ ಕೊಟ್ಟಿರೋದು ಡಾವತ್ತು. ನೈನ್ತ್ ಒನ್ ನಮ್ಮ. ಮ ಸಜಾತಿ ಒತ್ತಕ್ಷರ ಮಾಗೆ ಬಂದಿರೋದು ಮಾವತ್ತು. ಸೆಕೆಂಡ್ ಮೇನ್ ಬಿಟ್ಟ ಪದ ತುಂಬಿ ಫಿಲ್ ಇನ್ ದ ಬ್ಲ್ಯಾಂಕ್. ಸಜಾತಿಯ ಒತ್ತಕ್ಷರಕ್ಕಿರುವ ಮತ್ತೊಂದು ಹೆಸರು. ವಾಟ್ ಈಸ್ ದ ಅದರ್ ನೇಮ್ ಫಾರ್ ಸಜಾತಿ ಒತ್ತಕ್ಷರ? ಆನ್ಸರ್ ದ್ವಿತ್ವ. ಸೆಕೆಂಡ್ ಒನ್ ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳ ಸೇರಿ ಆಗುವ ಪದ ಮೀನ್ಸ್ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಕಾನ್ಸೋನೆಂಟ್ಸ್. ಆನ್ಸರ್ ಈಸ್ ವಿಜಾತೀಯ ಒತ್ತಕ್ಷರ. ಥರ್ಡ್ ಒನ್ ಒತ್ತಕ್ಷರಕ್ಕಿರುವ ಮತ್ತೊಂದು ಹೆಸರು. ಅನದರ್ ನೇಮ್ ಫಾರ್ ಒತ್ತಕ್ಷರ. ಆನ್ಸರ್ ಈಸ್ ಸಂಯುಕ್ತಾಕ್ಷರ. ಫೋರ್ತ್ ಒನ್ ಸೂರ್ಯ ಎನ್ನುವ ಪದ ಡ್ಯಾಶ್ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಸೂರ್ಯ ಇಸ್ ಎಕ್ಸಾಂಪಲ್ ವಿಚ್ ಕೈಂಡ್ ಆಫ್ ಒತ್ತಕ್ಷರ? ಆನ್ಸರ್ ವಿಜಾತೀಯ ಒತ್ತಕ್ಷರ ಯಾಕಂದ್ರೆ ಅರ್ಕಾವತ್ತು ಕೂಡ ವಿಜಾತಿ ಒತ್ತಕ್ಷರ. ಥರ್ಡ್ ಒನ್ ಒತ್ತಕ್ಷರ ಪದ ಬಿಡಿಸಿ ಮೀನ್ಸ್ ಸ್ಪ್ಲಿಟ್ ಒತ್ತಕ್ಷರ ವರ್ಡ್ಸ್. ಟರ್ನ್ ಥ್ರೂ ಸಮ್ ವರ್ಡ್ಸ್. ಫಸ್ಟ್ ಒನ್ ಕಣ್ಣು. ಕಣ್ಣು ಕಾ ಬಿಡಿಸೋದು ಕು ಪ್ಲಸ್ ಆ. ನಾಗೆ ಕೊಂಬುಣು ಮತ್ತೆ ನಾವತ್ತಿದೆ. ನುಗೆ ನಾವತ್ತಿರೋದ್ರಿಂದ ನು ಪ್ಲಸ್ ನೋ ನ ಪ್ಲಸ್ ಉ ನು ಕಣ್ಣು. ಸೆಕೆಂಡ್ ಒನ್ ವಿಜಾತಿ ಒತ್ತಕ್ಷರ ಭಕ್ತ. ಭಕ್ತ ಭ ಪ್ಲಸ್ ಆ ಭ ತ ಕಾಗೆ ತಾವತ್ತಿರೋದ್ರಿಂದ ಕ ಪ್ಲಸ್ ತ ಆ ಸ್ವರ ಬರ್ತಾ ಇರೋದ್ರಿಂದ ಲಾಸ್ಟಲ್ಲಿ ಆ ಕ ಪ್ಲಸ್ ತ ಪ್ಲಸ್ ಆ ತ ಭಕ್ತ. ಥರ್ಡ್ ಒನ್ ಪವಿತ್ರ. ಪವಿತ್ರ ಪ ಪ ಪ್ಲಸ್ ಆ ಪ ವ ಪ್ಲಸ್ ಇ ವಿ ಪವಿತ್ರ. ತಾಗೆ ರಾವತ್ತಿರೋದ್ರಿಂದ ತ ಪ್ಲಸ್ ರ ತ್ರ ಲಾಸ್ಟಲ್ಲಿ ಮತ್ತೆ ಆ ಸ್ವರ ಇರೋದ್ರಿಂದ ಪ್ಲಸ್ ಆ ಪವಿತ್ರ. ವಾಟ್ ಎವರ್ ದ ವರ್ಡ್ಸ್ ವಿ ಗೆಟ್ ದ ಮೆಥಡ್ ಈಸ್ ಸೇಮ್. ವಿ ಹ್ಯಾವ್ ಟು ಸ್ಪ್ಲಿಟ್ ಲೈಕ್ ದಿಸ್. ಫೋರ್ತ್ ಮೇನ್ ಒತ್ತಕ್ಷರ ಪದ ಕೂಡಿಸಿ means join ಒತ್ತಕ್ಷರ. Now we will see how to join. First one v plus e plus d plus y plus a. v plus e v d plus a ಇರೋದ್ರಿಂದ ದೇಗೆ ಯಾವತ್ತಿದೆ ಯ ಪ್ಲಸ್ ಎ ವಿದ್ಯೆ. ಸೆಕೆಂಡ್ ಒನ್ ಕಷ್ಟ. ಕ ಪ್ಲಸ್ ಆ ಕ ಶಾಗೆ ಟಾವತ್ತು ಶ್ ಪ್ಲಸ್ ಟ ಪ್ಲಸ್ ಆ ಷ್ಟ ಕಷ್ಟ. ಥರ್ಡ್ ಒನ್ ಎತ್ತು. ಎ ಸ್ವರ ಆಗಿರೋದ್ರಿಂದ ಆಸ್ ಇಟ್ ಈಸ್ ಬರಿಬೇಕು. ತಾಗೆ ಒತ್ತು ತಾವತ್ತು ಇದೆ. ತ ಪ್ಲಸ್ ತ ಲಾಸ್ಟಲ್ಲಿ ಉ ಸ್ವರ ಇರೋದ್ರಿಂದ ಉ ಎತ್ತು. Children, I hope you found this video useful. Please like and share with your friends and do revision.
and subscribe to my channel. I will see you in next video. Thank you.